Good morning, students. Welcome to your social science class. See, in the previous class, we discussed about glaciers and also underground water. See, glaciers means the compact or the mass of the ice, they are moving from place to place with the gravitational power. Those are called as a glaciers. In that, we are having two types, continental glaciers and also mountains. And also, they are going to create some places also. And even we discussed about underground water. In that also we discussed types of underground water, that is hot springs, in also artificial canals and intermittent springs and others. Now we are going to discuss one more agent of denudation, that is wind. So wind, when it is going to be blow very high velocity and that is going to be carry the particles and it is create a new landform, that is wind. Okay, when the wind is going to be blow very in high velocity and that is going to be carry the particles and that is going to be depositing somewhere and create a new landform. Okay, the wind is also one of the agent of denudation. ಗಾಳಿ ಅರ್ಥ ಆಗ್ತಿದೆನಾ? ಏನು ಗಾಳಿ ಏನಿದೆ ಅದು ಜೋರಾಗಿ ಬೀಸಿದಾಗ ಅದು ಭೂಮಿಯ ಮೇಲ್ಭಾಗದಲ್ಲಿರುವಂಥ ಪಾರ್ಟಿಕಲ್ಸ್ನೆಲ್ಲ ತಗೊಂಡೋಗಿ ಇನ್ನೊಂದು ಕಡೆ ಡಿಪಾಸಿಟ್ ಮಾಡುತ್ತೆ. ಆ ಡಿಪಾಸಿಟ್ ಆಗಿರೋ ಪ್ಲೇಸಲ್ಲಿ ಒಂದು ಹೊಸ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಎಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಕೈಂಡ್ ಆಫ್ ಡೆನ್ಯೂಟೇಷನ್ ವರ್ಕ್ ಇನ್ ದ ಡೆಸರ್ಟ್ ಏರಿಯಾಸ್. ಮರಳುಗಾಡು ಅಂತ ನಾವು ಕರಿತೀವಲ್ಲ, ಮರುಭೂಮಿ, ಅಲ್ಲಿ ನಮಗೆ ಈ ವಿಂಡಿನ ಪವರ್ ಏನು ಅಂಥೇಳಿ ಗೊತ್ತಾಗುತ್ತೆ. ಸೊ ಜೋರಾಗಿ ಗಾಳಿ ಬೀಸಿದಾಗ ಅಲ್ಲಿರುವಂತಹ ಸ್ಯಾಂಡ್ ಸ್ಟೋನ್ಸ್, ಸಣ್ಣ ಸಣ್ಣ ಮರಳು ಏನು ಪಾರ್ಟಿಕಲ್ಸ್ ಇರುತ್ತೆ ಅದನ್ನೆಲ್ಲ ತೊಗೊಂಡು ಇನ್ನೆಲ್ಲೋ ಡಿಪಾಸಿಟ್ ಮಾಡುತ್ತೆ, ಅಲ್ಲಿ ಡೂಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ನೋಡಿ, the denudation work of wind is common in the areas of desert regions, and when the winds of high velocity blow over desert areas and erode and transport and deposit and material produce different landforms. ಅದರ ಒಂದು ಕಡೆ ತೊಗೊಂಡು ಇನ್ನೊಂದು ಏನೋ ಡಿಫ್ರೆಂಟ್ ಲ್ಯಾಂಡ್ಫಾರ್ಮ್ಸನ್ನು ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ the important landforms associated with the erosional work of the wind are especially ಯಾವ್ಯಾವು? See, especially rock, pedestals, mushroom rocks and inselberg. See, when the wind is going to be blow in high velocity, at that time they are going to be erosion and transport and deposition work along with, they are going to be do all the work at the same time and they create a new landforms. ಅದರದೇ ಆದಂತಹ ಅಲ್ಲಿರುವಂಥ ಪಾರ್ಟಿಕಲ್ಸ್ನೆಲ್ಲ ತೊಗೊಂಡೋಗಿ ಇನ್ನೊಂದು ಹೊಸ ಲ್ಯಾಂಡ್ ಫಾರ್ಮನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅವುಗಳನ್ನು ನಾವು ಕೆಲವೊಂದು ಅಸೋಸಿಯೇಟ್ ಮಾಡ್ಕೊಂಡಿದ್ದೀವಿ. ಯಾವ್ಯಾವು ಅಂದರೆ ರಾಕ್, ಪೆಡರಲ್ಸ್ ಆ್ಯಂಡ್ ಮಶ್ರೂಮ್ ರಾಕ್ಸ್ ಮತ್ತು ಇನ್ಸಲ್ಬರ್ಗ್ ಅಂಥೇಳಿ ಅದರಲ್ಲಿ ನಾವು ಒಂದು ವೆರೈಟೀಸನ್ನು ನೋಡ್ತೀವಿ. ಆ್ಯಂಡ್ ದ ಡಿಪೋಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಆರ್ ಸ್ಯಾಂಡ್ ಡ್ಯೂನ್ಸ್, ಎಸ್ಪೆಷಲಿ ಸ್ಯಾಂಡ್ ಡ್ಯೂನ್ಸ್, ದೊಡ್ಡ ದೊಡ್ಡ ಮರಳಿನ ಗುಡ್ಡೆಗಳು. ಆ್ಯಂಡ್ ಲ್ಯಾಂಗಿಟ್ಯೂಡಿನಲ್ ಸ್ಯಾಂಡ್ ಡ್ಯೂನ್ಸ್ ಆ್ಯಂಡ್ ಆಲ್ಸೋ ಬಾರ್ಚನ್ಸ್. ಸೊ ಅದೇನು ಆ ಮರಳಿನಲ್ಲಿರುವಂತಹ ಪಾರ್ಟಿಕಲ್ಸ್ನ ತೊಗೊಂಬಂದು ಒಂದು ಕಡೆ ಡಿಪಾಸಿಟ್ ಮಾಡುತ್ತೆ, ಅವಾಗ ನಮಗೆ ದೊಡ್ಡ ದೊಡ್ಡ ಸ್ಯಾಂಡ್ ಡ್ಯೂನ್ಸ್ ಕಂಡು ಬರುತ್ತೆ. ಮರಳುಗಾಡಲ್ಲಿ ನೀವು ನೋಡಿರ್ತೀರ ದೊಡ್ಡ ದೊಡ್ಡ ಮರಳಿನ ಗುಡ್ಡೆಗಳನ್ನು. ಸೊ ಸ್ಯಾಂಡ್ ಡ್ಯೂನ್ಸ್ ಆ್ಯಂಡ್ ಲ್ಯಾಂಗಿಟ್ಯೂಡಿನಲ್ ಸ್ಯಾಂಡ್ ಡ್ಯೂನ್ಸ್ ಆ್ಯಂಡ್ ಆಲ್ಸೋ ಬಾರ್ಚನ್ಸ್ ಅಂತೇಳಿ ನಾವು ನೋಡ್ಬೋದು. ವಾಟ್ ಆರ್ ಬಾರ್ಚನ್ಸ್? ಬಾರ್ಚನ್ಸ್ ಆರ್ ದ ಸೆಮಿ ಸರ್ಕಲ್ಡ್ ಶೇಪ್. ವಿ ಆರ್ ಗೋಯಿಂಗ್ ಟು ಗೆಟ್ ಸೆಮಿ ಸರ್ಕಲ್ಡ್ ಶೇಪ್ ಆಫ್ ದ ಸ್ಯಾಂಡ್. ಮರಳಿನ ಒಂದು ಸೆಮಿ ಸರ್ಕಲ್ ಶೇಪಲ್ಲಿ ಅದು ಬಂದಿರುತ್ತೆ. ಬಾರ್ಚನ್ಸ್ ಆರ್ ದ ಸೆಮಿ ಸರ್ಕ್ಯುಲರ್ ಶೇಪ್ಡ್ ಸ್ಯಾಂಡ್ ಡಿಪೋಸಿಷನ್ಸ್ ಮೋಸ್ಟ್ ಕಾಮನ್ ಇನ್ ದ ಡೆಸರ್ಟ್. ಜೋರಾಗಿ ಗಾಳಿ ಬೀಸಿ 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 ಅಲ್ಲಿ ಸೆಮಿ ಸರ್ಕಲ್ ಆಗಿ ಆ ಮರಳಿನ ಒಂದು ಶೇಪಲ್ಲಿ ಬಂದಿರುತ್ತೆ. ಸೊ ಅವುಗಳನ್ನು ನಾವು ಬಾರ್ಚನ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ದ ಲೋಯ್ಸಸ್ ಆರ್ ದ ಸ್ಯಾಂಡ್ ಪಾರ್ಟಿಕಲ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ದ ಬಾರ್ಡರ್ಸ್. ಏನು ಈ ಸುತ್ತಮುತ್ತ ಇಲ್ಲಿ ಡಿಪಾಸಿಟ್ ಆಗಿದೆ ಆ ಬಾರ್ಡರ್ಗಳಲ್ಲಿ ಸಿಗುವಂತಹ ಏನು ಸ್ಯಾಂಡ್ ಪಾರ್ಟಿಕಲ್ಸ್, ಎಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಅಟ್ ದ ಪ್ಲೇಸ್ ಆಫ್ ಬಾರ್ಡರ್ಸ್, ಅವುಗಳನ್ನು ನಾವು ಲೋಯಿಸಸ್ ಅಂತ ಹೇಳಿ ಕರಿತೀವಿ. ಎಸ್ಪೆಷಲಿ ಇನ್ ಚೈನಾದಲ್ಲಿ ನಾವು ಅವನ್ನ ಎಲ್ಲೋ ಸಾಯಿಲ್ ಅಂತಲೂ ಸಹ ಕರೀತಾರೆ. ಸೊ ದಿಸ್ ಈಸ್ ಅಬೌಟ್ ವಿಂಡ್. ಸೊ ವಿಂಡ್ ನಥಿಂಗ್ ಬಟ್ ವೆನ್ ದ ವಿಂಡ್ ಈಸ್ ಗೋಯಿಂಗ್ ಟು ಬಿ blow in a high velocity and it is going to be erode and transport and deposition of particles and create a new landform. Especially we are going to get in desert areas and they are going to be creating new areas, especially red pedals and mushroom rocks and inselberg, and they are going to be create the sand dunes and longitudinal sand dunes and also barchans.
So, and the last point of agent, the agent of denudation ಅಲ್ಲಿ last point is sea waves, ಸಮುದ್ರದ ಅಲೆಗಳು. See, like all other denudation, even the sea waves are also one of the agent. They are going to be carry the things and they are deposit on the harbor or edge of the ocean. See, like all other agents, sea waves are also an important exogenous agent of the denudation, and sea waves are the regular undulations of water on the sea or the ocean, because the sea waves are not, they can't stop. Continuously they are doing their work. Sea waves are the continuous work. They are going to be carry the particles into the beaches or edges. And the work of sea waves is significant along the seashores or coast ಅಥವಾ sea shore, ದಡ ಅಂತ ಹೇಳ್ತೀವಲ್ಲ, ಶೋರ್ಸ್ ಅಂದರೆ ದಡ, ಆ ಸಮುದ್ರದ ಒಳಗಿರುವಂತಹ ಪಾರ್ಟಿಕಲ್ಸನ್ನು ನೀವು ನೋಡ್ತಾ ಇರ್ತೀರಿ. ಎಷ್ಟೋ ಸಲ ದೊಡ್ಡ ದೊಡ್ಡ ಮೀನುಗಳು ಸಹ ಆ ಶೋರ್ಗೆ, ದಡಕ್ಕೆ ಬಂದಿರ್ತವೆ. ಯಾಕೆ ಅಂದರೆ ದ ವೇವ್ಸ್, ಆ ಅಲೆಗಳು ಆ ಡೆನ್ಯುಡೇಷನನ್ನು ಮಾಡಿರುತ್ತೆ, ಆ ಸವಳಿಕೆ ಅಥವಾ ಏನು ನಿರಾಕರಣೆ ಮಾಡೋದು, ಅಲ್ಲಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಗೊಂಡೋಗುವಂಥ ಕೆಲಸವನ್ನು ಈ ಸಿ ವೇವ್ಸ್ ಮಾಡಿರುತ್ತೆ. ಹಾಗಾಗಿ ಸಿ ವೇವ್ಸ್ ಆರ್ ಆಲ್ಸೋ ಒನ್ ಆಫ್ ದ ಏಜೆಂಟ್ ಆಫ್ ಡೆನ್ಯುಡೇಷನ್, and the sea waves are going to be carry the things from inside of the oceans, and they are going to be carry the things to and reach the things to the shores, ದಡಗಳಿಗೆ ವಸ್ತುಗಳನ್ನು ತಲುಪಿಸುತ್ತೆ. ಆ್ಯಂಡ್ ದ ಇಂಪಾರ್ಟೆಂಟ್ ಲ್ಯಾಂಡ್ ಫಾರ್ಮ್ಸ್, ಆ ಸಿ ವೇವ್ಸ್ ಅಂದರೆ ಅಲೆಗಳು ತಂದು ಆ ದಡದಲ್ಲಿ ಏನು ಒಂದು ಕ್ರಿಯೇಟ್ ಮಾಡಿರುತ್ತಲ್ಲ, ಅವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಡಿಫ್ರೆಂಟ್ ನೇಮ್ಸ್ ಆರ್ ದೇರ್. ಸಿ ಕ್ಲಿಫ್, ಸಿ ಕೇವ್, ಸಿ ಸ್ಟಾಕ್ಸ್ and sea arch and headlands, sand balls and also beaches. ಈ ವರ್ಡ್ ನಿಮಗೆ ತುಂಬ ಫೆಮಿಲಿಯರ್. ಬೀಚ್, ಎಲ್ಗಾರು ರಜಾ ಬಂತು ಬೀಚ್ಗೆ ಹೋಗೋಣ, ಕೋಸ್ಟಲ್ ಏರಿಯಾಕ್ಕೆ ಹೋಗೋಣ. ಬೀಚಸ್ ಅಂದರೆ ಆ ಒಂದು ಸಿ ವೇವ್ಸಿಂದ ಅದೊಂದು ಬಾರ್ಡರ್ಸ್ ಏನು ಕ್ರಿಯೇಟ್ ಆಗಿರುತ್ತೆ, ಸಮುದ್ರದ ದಡ ಏನು ಕ್ರಿಯೇಟ್ ಆಗಿರುತ್ತೆ, ಅದನ್ನು ನಾವು ಬೀಚಸ್ ಅಂತೇಳಿ ಕರಿತೀವಿ. ಎಲ್ಲಿ ಬೀಚಸ್ ಕ್ರಿಯೇಟ್ ಆಗಿದೆ, ಯಾಕೆ ಬೀಚಸ್ಗಳು ಕ್ರಿಯೇಟ್ ಆಗಿದೆ ಅಂದರೆ ಬಿಕಾಸ್ ಆಫ್ ಡೆನ್ಯುಡೇಷನ್. Sea waves ಸಹ they are performing as a agent of denudation, and they are going to create a borders, and we are going to get different places and different names also. Cliff, sea cave, sea stalk, sea arch and headlands and sandbars and also beaches. Okay, so we studied about internal forces, external forces, and also we studied the agents of denudation in that rivers, glaciers, underground water, and also wind and sea waves. Okay, read the textbook in your home. Okay, whatever the things I pointed here, take the points and make a note and read the textbook once or twice in your home and try to get the answers of your exercise questions. What are the exercise questions are given here in your textbook? Try to get the answer, and next we will send the notes also. Okay, please read the textbook. If you got any doubt, please ask me. So anyhow you are having most of you people having my number, so WhatsApp me or ask in YouTube comment box, whatever. So read the textbook and try to get the answers of whatever the questions given in your exercise. Okay, thank you.